ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಯಾರಲ್ಲಿ ಒಳ್ಳೆತನ ಇರ್ತದೆಯೋ ಅವರನ್ನ ದೇವರು ಪರೀಕ್ಷೆ ಮಾಡ್ತಾನೆ, ಆದರೆ ಯಾವತ್ತೂ ಕೈ ಬಿಡೋದಿಲ್ಲ. ಅವರು ಹಾಗಂದ್ರು ಇವರು ಹೀಗಂದ್ರು ಎಂದು ತಲೆ ಕೆಡಿಸ್ಕೊಂಡು ಕೂತ್ರೆ ಜೀವನ ಮುಂದೆ ಸಾಗದು. ಜಗತ್ತು ಹೇಗಿದ್ರು ಅಂತದೆ, ನಾವು ಮುಗುಳ್ನಕ್ಕೂ ಮುಂದೆ ಸಾಗ್ತಿರ್ಬೇಕಷ್ಟೇ. ನಾಳೆ ನಾಳೆ ಅಂತ ಅದೆಷ್ಟು ನಾಳೆಗಳ ಮುಂದೂಡುವೆ, ಹಿಂದೆ ಈಗಲೇ ಎಂದು ಮುನ್ನಡೆ, ಬದಲಾಗುವುದು ನಿನ್ನ ಭವಿಷ್ಯದ ನಡೆಗೆ. ಸುಖ ಎಲ್ಲರನ್ನೂ ಕೂಡ ನಮ್ಮವರೆಂದು ಹೇಳ್ತದೆ, ಆದರೆ ದುಃಖ ಮಾತ್ರ ಅರ್ಹರನ್ನು ಮಾತ್ರ ನಮ್ಮವರೆಂದು ಹೇಳ್ತದೆ. ಹೆಚ್ಚು ಯೋಚಿಸಿದಷ್ಟು ಮನಸ್ಸಿನಲ್ಲಿ ಗೊಂದಲ, ಅಶಾಂತಿ. ಅದಕ್ಕೆ ಹೆಚ್ಚು ಯೋಚನೆ ಮಾಡೋದು ಬಿಟ್ಟು ನೆಮ್ಮದಿಯಿಂದ ಇರಿ. ಮಾತಲ್ಲಿ ಸುಳ್ಳಿದ್ರೂ ಪರವಾಗಿಲ್ಲ, ಆದರೆ ತೋರಿಸೋ ಪ್ರೀತಿಯಲ್ಲಿ ಮಾತ್ರ ಸುಳ್ಳು ಇರಬಾರ್ದು. ಜೀವನವೆಂಬ ನಿಲ್ಲದ ಪಯಣದಲ್ಲಿ ನಿರಾಸೆಗಳೇ ಜಾಸ್ತಿ. ಯಾರಿದ್ದರೂ ಯಾರಿಲ್ಲದಿದ್ದರೂ ನಗಬೇಕು, ನಗಿಸುತ್ತಾ ಇರಬೇಕು. ಅದೇ ನಿಜವಾದ ಜೀವನ. ಇನ್ನೊಬ್ಬರನ್ನ ಬೆಳೆಸೋ ತಪ್ಪಿಲ್ಲ, ಆದ್ರೆ ಅವ್ರು ಎದ್ದು ನಿಂತು ನಿನ್ನನ್ನೇ ತುಳಿದು ಬದುಕುವಷ್ಟು ಬೆಳೆಸಬೇಡ. ಮಾತಿಗೆ ಒಂದು ಅರ್ಥ ಇದ್ರೆ ಮೌನಕ್ಕೆ ಸಾವಿರಾರು ಅರ್ಥ ಇರುತ್ತೆ. ನಾವು ಯಾರನ್ನಾದರೂ ಸಂಪೂರ್ಣ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ಅವರ ಮೌನವನ್ನ ಅರ್ಥ ಮಾಡ್ಕೋಬೇಕು. ಸ್ನೇಹ ಸಂಬಂಧಗಳು ಕೊನೆಯವರೆಗೂ ಉಳಿಯೋದು ಹಣ, ಆಸ್ತಿ, ಅಂತಸ್ತು ಪ್ರದರ್ಶಿಸೋದ್ರಿಂದಲ್ಲ, ಆವಾಗ ಒಬ್ಬರಿಗೊಬ್ಬರ ಯೋಗಕ್ಷೇಮ ವಿಚಾರಿಸಿಕೊಳ್ಳೋದ್ರಿಂದ ಮಾತ್ರ ಸಾಧ್ಯ. ಇವತ್ತು ಕಷ್ಟ ಬಂದ್ರೆ ನಾಳೆ ಸುಖ ಇದ್ದೇ ಇರ್ತದೆ. ಕಾಲ ಯಾರ ಸುತ್ತಲ್ಲ, ತಾಳ್ಮೆ ಮುಖ್ಯ ಅಷ್ಟೇ. ಪ್ರತಿದಿನ ಮಾತನಾಡುತ್ತಿದ್ದ ವ್ಯಕ್ತಿಯ ಜೊತೆ ಒಂದೇ ಒಂದು ದಿನ ಮಾತು ಬಿಟ್ಟರೂ ವರ್ಷಗಳೇ ಕಳೆದ ಹಾಗೆ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಪ್ರತ್ಯೇಕವಾದ ವ್ಯಕ್ತಿ ಇರ್ತಾರೆ. ಹಣೆ ಬರಹದಲ್ಲಿ ಇಲ್ಲದಿದ್ದರೂ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಾರೆ. ಈ ಪ್ರಪಂಚದಲ್ಲಿ ಎರಡಕ್ಕೆ ಮಾತ್ರ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಒಂದು ತಾಯಿಯ ಪ್ರೀತಿ, ಇನ್ನೊಂದು ತಂದೆಯ ಜವಾಬ್ದಾರಿ. ಚಿಕ್ಕವರಿದ್ದಾಗ ಬಟ್ಟೆ ಮಾತ್ರ ಕೊಳೆಯಾಗಿರ್ತಿತ್ತು, ಆದ್ರೆ ಮನಸ್ಸು ಶುದ್ಧ ಇತ್ತು. ದೊಡ್ಡವರಾದಂತೆ ಬಟ್ಟೆ ಶುದ್ಧ ಇದೆ, ಆದ್ರೆ ಮನಸ್ಸು ಕೊಳಕಾಗಿದೆ. ಪ್ರತಿ ಸಂಬಂಧಗಳಿಗೂ ಸಮಯ ಕೊಡಿ. ಇಲ್ಲದಿದ್ರೆ ನಾಳೆಯ ದಿನಗಳಲ್ಲಿ ಸಮಯ ಇರಬಹುದು, ಆದ್ರೆ ಸಂಬಂಧಗಳು ಉಳಿಯದಿರಬಹುದು. ನಮಗೆ ಒಳ್ಳೆಯದಾಗ್ಲಿ ಅಥವಾ ಕೆಟ್ಟದೇ ಆಗ್ಲಿ, ಮೊದಲು ಯಾರಿಗೆ ಹೇಳಬೇಕು ಎಂದು ಮನಸ್ಸು ಬಯಸ್ತದೆಯೋ ಅವರನ್ನ ನಾವು ಈ ಪ್ರಪಂಚದಲ್ಲಿ ಹೆಚ್ಚು ಪ್ರೀತಿಸ್ತೇವೆ ಎಂದು ಅರ್ಥ. ಮಳೆಗೂ ಮುನ್ನ ಕೆಲವೊಮ್ಮೆ ಮಾತ್ರ ಆಗಸದಲ್ಲಿ ಕಾಮನವಿಲ್ಲು ಮೂಡಿ ಬರ್ತದೆ. ಸಂತೋಷವೂ ಹಾಗೆ. ಜೀವನದಲ್ಲಿ ಆಗಾಗ ಬಂದು ಕಷ್ಟಗಳು ಶಾಶ್ವತವಲ್ಲವೆಂದು ನೆನಪಿಸ್ತದೆ. ಮನಸ್ಸಿನ ಒಳಗಡೆ ಎಷ್ಟೇ ನೋವಿದ್ರೂ ಹೊರಗಡೆ ನಾವು ನಗಲೇಬೇಕು. ಯಾಕಂದ್ರೆ ಇಲ್ಲಿ ಎಲ್ಲರಿಗೂ ಮೊದಲು ಕಾಣಿಸೋದು ನಿಮ್ಮ ಮುಖದಲ್ಲಿರುವ ನಗು ಮಾತ್ರ, ಮನಸ್ಸಲ್ಲಿರೋ ನೋವಲ್ಲ. ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ. ಒಂದು, ಅವನು ಅದೃಷ್ಟದಿಂದ ಹೆಚ್ಚಿನದನ್ನು ನಿರೀಕ್ಷಿಸ್ತಾನೆ, ಮತ್ತು ಎರಡನೇದು, ಸಮಯಕ್ಕಿಂತ ಮುಂಚಿತವಾಗಿ ಬಯಸ್ತಾನೆ. ಸಮಯ ಬಂದಾಗ ಮಾತಾಡೋರ್ಗಿಂತ ನಮಗೋಸ್ಕರ ಸಮಯ ಕೊಟ್ಟು ಮಾತಾಡೋರನ್ನ ನಂಬಿ. ಯಾಕಂದ್ರೆ ಅವರು ಎಂತಹ ಸಮಯದಲ್ಲೂ ನಮ್ಮಿಂದ ದೂರ ಹೋಗಲ್ಲ. ಜೀವನದಲ್ಲಿ ಬದುಕು ಕೊಟ್ಟವರನ್ನ ಮತ್ತು ಬದುಕುವ ರೀತಿ ಕಲಿಸಿಕೊಟ್ಟವರನ್ನ ಜೀವನದ ಯಾವ ಹಂತದಲ್ಲಿಯೂ ಮರಿಬಾರ್ದು. ಮತ್ತೆ ಹುಡ್ತೀವೋ ಇಲ್ವೋ ಖಾತ್ರಿಲ್ಲ, ಇರುವವರೆಗೂ ಪ್ರೀತಿಯಿಂದಿರೋಣ. ಕಷ್ಟ ನಿಜಕ್ಕೂ ಕೆಟ್ಟದಲ್ಲ, ಅದು ನಮ್ಮ ಮುಂದಿನ ನಡೆ ಹೇಗಿರಬೇಕು ಎಂಬುದನ್ನು ತಿಳಿಸುವ ಒಬ್ಬ ಅದ್ಭುತ ಶಿಕ್ಷಕನಂತೆ. ಒಬ್ಬರಿಂದ ಬಯಸಬಹುದಾದ ಉತ್ತಮ ಬಹುಮಾನ ಅಂದ್ರೆ ಅವರು ನಮಗಾಗಿ ನುಡಿಯುವ ಸವಿನುಡಿಗಳು ಮಾತ್ರ. ಒಬ್ಬರನ್ನ ಸಂಪಾದಿಸುವುದು ಎಷ್ಟು ಮುಖ್ಯವೋ ಅವರನ್ನ ಉಳಿಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಅಹಂಕಾರದಿಂದ ಪ್ರೀತಿಸುವವ ತನ್ನ ಶ್ರೀಮಂತಿಕೆಯನ್ನಷ್ಟೇ ಖರ್ಚು ಮಾಡ್ತಾನೆ, ಆದರೆ ಹೃದಯದಿಂದ ಪ್ರೀತಿಸುವವ ತನ್ನ ಸರ್ವಸ್ವವನ್ನು ಅರ್ಪಿಸ್ತಾನೆ. ಆಸೆ ಪಟ್ಟು ನಿರಾಸೆ ಆಗೋದ್ಕಿಂತ ಆಸೆನೆ ಪಡದೆ ಮೌನವಾಗಿರೋದು ಒಳ್ಳೇದಲ್ವಾ? ಹತ್ತಿರವಿದ್ದು ಅನಾವಶ್ಯಕವಾಗಿರೋದಕ್ಕಿಂತ ದೂರವಿದ್ದು ಅಪರೂಪ ಆಗಿರಬೇಕು. ಸುಳ್ಳು ಸದಾ ಸುಳ್ಳುಗಳ ಜೊತೆ ಇರಲು ಬಯಸ್ತದೆ, ಯಾಕಂದ್ರೆ ಇದಕ್ಕೆ ಭಯ ಜಾಸ್ತಿ. ನಿಜ ಸದಾ ಏಕಾಂಗಿಯಾಗಿ ಪ್ರಯಾಣಿಸ್ತದೆ, ಯಾಕಂದ್ರೆ ಇದಕ್ಕೆ ಧೈರ್ಯ ಜಾಸ್ತಿ. ಯಾರೇನೇ ಹೇಳಿದ್ರೂ ನಾವು ನಾವಾಗಿರ್ಬೇಕು, ಯಾಕಂದ್ರೆ ನಾವು ನಾವಾಗಿದ್ರೆ ಮಾತ್ರ ಸಂತೋಷವಾಗಿರಲು ಸಾಧ್ಯ. ಬಯಸೋ ತುಂಬಾ ಸುಲಭ, ಬಯಸಿದನ್ನ ಪಡೆಯೋದು ತುಂಬಾ ಕಷ್ಟ. ಪರಿಚಯ ಆಗೋ ತುಂಬಾ ಸುಲಭ, ಆದರೆ ಪರಿಚಯ ಆದವರನ್ನ ಮರೆಯೋದು ತುಂಬಾ ಕಷ್ಟ. ಬದುಕಿನಲ್ಲಿ ಕೆಲವು ಸಾರಿ ಪರಿಸ್ಥಿತಿಯನ್ನ ಬದಲಾಯಿಸೋಕ್ಕಿಂತ ಮನಸ್ಥಿತಿಯನ್ನ ಬದಲಾಯಿಸೋದು ಉತ್ತಮ. ಜೀವನದಲ್ಲಿ ಹೊಂದಾಣಿಕೆ ಎಷ್ಟು ಮುಖ್ಯವೋ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೂಡ ಅಷ್ಟೇ ಮುಖ್ಯ. ಅಂದವಾಗಿ ಇರೋದ್ಕಿಂತ ಆನಂದವಾಗಿರೋದು ಮುಖ್ಯ. ಸಂಬಂಧಗಳೇ ಸಂಪತ್ತಾಗಬೇಕು, ಸಂಪತ್ತಿನಿಂದ ಸಂಬಂಧಗಳಾಗಬಾರ್ದು. ಎಲ್ರಿಗೂ ನಮಸ್ಕಾರ, ನಾನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.